ಆ ಮಾಯಾ ಕೊಳದ ಬಳಿ ಕರ್ಕೊಂಡು ಹೋಗ್ಬಿಡುತ್ತೆ. ತಕ್ಷಣ ಆ ದೇವತೆ ಆಚೆ ಬರ್ತಾಳೆ. ತಕ್ಷಣ ಆ ದೇವತೆ ಅವಳ ಮಾಯಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಗ ಬಣ್ಣ ಬಣ್ಣದ ಕಿರಣಗಳು ಬರೋದಕ್ಕೆ ಶುರು ಆಗುತ್ತೆ. ತಕ್ಷಣ ಆ ಜಿಂಕೆ ಬೇಗ ಮೀನಾಗಿ ಬದಲಾಗ್ಬಿಡುತ್ತೆ. ಅದು ಬೇಗ ಹೆಂಗಾದ್ರೂ ನೀರೊಳಗಡೆ ಹೋಗ್ಬೇಕಂತ ಟ್ರೈ ಮಾಡುತ್ತೆ. ಆಗ ಅದು ತುಂಬಾ ವೇಗವಾಗಿ ಹೋಗಿ ಹಿಂದೆ ಇರುವ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬೀಳುತ್ತೆ. ನನ್ನ ನೀರೊಳಗಡೆ ಕರ್ಕೋ, ನೀರೊಳಗಡೆನೆ ನನ್ನ ರೂಪವನ್ನು ಬದಲಾಯಿಸ್ಕೊಳಕ್ಕಾಗತ್ತೆ. ಗೊತ್ತು, ಅದಕ್ಕೆ ನಾನು ನಿನ್ನನ್ನ ನೀರೊಳಗಡೆ ಬರಕ್ ಬಿಟ್ಟಿಲ್ಲ. ನೀನು ಅಲ್ಲೇ ನರ್ಲಾಡ್ತಾ ಸಾಯ್ಬೇಕು. ಯಾಕಂದ್ರೆ ಈ ಮಾಯಾ ಕೊಳದೊಳಗಡೆ ನೀನ್ ಇನ್ಮೇಲೆ ಬರಕ್ಕಾಗೋದಿಲ್ಲ. ಅಹಂಕಾರ ಉಳ್ಳ ಮೀನೇ. ಸ್ವಲ್ಪ ತಲೆ ಆ ಅಹಂಕಾರದಿಂದ ಸುತ್ತಾಡ್ತಿರುವ ಮೀನು ನರ್ಲಾಡ್ತಾ ಸತ್ತೋಗ್ಬಿಡುತ್ತೆ.